ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೇನೆ. ಕರೆಕ್ಟ್ ಕೇಳ್ಕೊಳ್ಳಿ. ಈ ವಿಡಿಯೋವನ್ನು ಟಿಲ್ ದ ಎಂಡ್ ವಾಚ್ ಮಾಡಿ. ಒಂದನೇದಾಗಿ ಏನು ಅಂತ ಕೇಳಿದರೆ, ಆಪ್ಷನ್ ಎಂಟ್ರಿ ಈ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಒಂದನೇದು ಅದು ಯಾವಾಗ ಅಂತ ಕೇಳಿದರೆ, KEA ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಸರ್ ಹೇಳಿದ ಪ್ರಕಾರ ಅವರು 2 days ಬ್ಯಾಕ್ ಹೇಳಿದ್ದು ಇನ್ನು 1 ವಾರದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಈ ವೀಕ್ನ ಮಿಡ್ನ ನಂತರ ಅಂದರೆ ಆಫ್ಟರ್ ವೆಡ್ನಸ್ಡೇ, ಮೇ ಬಿ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಇಲ್ಲಿ ಸ್ಟಾರ್ಟ್ ಮಾಡೋ ಚಾನ್ಸಸ್ ವೆರಿ ಹೈ ಇದೆ. ಇದು ಒಂದನೇ ಪಾಯಿಂಟ್. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಈ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಆಫ್ಟರ್ ವೆಡ್ನಸ್ಡೇ, ಮೇ ಬಿ ಫ್ರೈಡೇ ಹಾಗೆ ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಒಂದನೇದು. ಎರಡನೇದು, ಈ ವರ್ಷ ಕೌನ್ಸಿಲಿಂಗು ಏನು ಹೇಳ್ತಾ ಇದ್ದಾರೆ, ನೀಟ್ ಮತ್ತು KCET ನಾವು ಒಟ್ಟಿಗೆ ಮಾಡ್ತೇವೆ. ಅಂದರೆ ಏನು ಮೆಡಿಕಲ್ ಸೀಟ್ ಇದೆ ನೋಡಿ, ಕರ್ನಾಟಕ ಸ್ಟೇಟ್ನ ಮೆಡಿಕಲ್ ಸೀಟನ್ನು ಕೂಡ KEA ಕಡೆಯಿಂದನೇ ಅಲಾಟ್ ಆಗೋದ್ರಿಂದ ಅವ್ರು ಏನು ಮಾಡ್ತಾಯಿದ್ರು, ಲಾಸ್ಟ್ ಇಯರಿಂದ ಏನು ಮಾಡ್ತಾಯಿದ್ರು, ಇಂಜಿನಿಯರಿಂಗ್ ಮತ್ತು ಮೆಡಿಕಲನ್ನು ಟುಗೆದರ್ ಒಟ್ಟಿಗೆ ಮಾಡ್ತಾಯಿದ್ರು. ಬಟ್ ಈ ವರ್ಷ ಏನು ಮಾಡ್ತಾ ಇದ್ದಾರೆ, ಸ್ವಲ್ಪ ಕೆಲವೊಂದು ಸೆಂಟರ್ಸಲ್ಲಿ, ಒಂದು ಸ್ಟೇಟ್ನ ಕೆಲವೊಂದು ಸೆಂಟರ್ಸಲ್ಲಿ ನೀಟ್ ಪ್ರಾಬ್ಲಮ್ ಆಗಿರ್ಲಿಕ್ಕೆ ಹೋಗಿ ಅಲ್ಲಿ ರೀನೀಟ್ ಆಗ್ತಾ ಇದೆ. ಸೊ ಅವರಿಗೋಸ್ಕರ ನಾವಿನ್ನು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂಜಿನಿಯರಿಂಗ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಅಂದರೆ ಈ ವರ್ಷ ಫಸ್ಟ್ ರೌಂಡಿಗೆ, ಮತ್ತು ಗೊತ್ತಿಲ್ಲ ಸೆಕೆಂಡ್ ರೌಂಡಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಫಸ್ಟ್ ರೌಂಡಿಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗು ಒಟ್ಟಿಗೆ ಆಗೋದು ತುಂಬ 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 ಕಷ್ಟ ಆಯಿತಾ. ಅಕಾರ್ಡಿಂಗ್ ಟು ಅವರು ಪ್ರಸನ್ನ ಕುಮಾರ್ ಸರ್ ಹೇಳಿದ ಪ್ರಕಾರನೂ ಕೂಡ ಈ ವರ್ಷ 2 ಒಟ್ಟಿಗೆ ಆಗೋದಿಲ್ಲ, ಇಂಜಿನಿಯರಿಂಗನ್ನು ಸ್ಟಾರ್ಟ್ ಮಾಡ್ತಾರಂತಿದ್ದಾರೆ. ಸೊ ಇದು ಮಾಡಿದರೆ ಇದು ಡ್ರಾಬ್ಯಾಕ್ ಕೂಡ ಹೌದು. ಯಾರು ಓನ್ಲಿ ಇಂಜಿನಿಯರಿಂಗ್ ಹೋಗಬೇಕು ಅಂತ ಇದು ಮಾಡ್ತಾ ಇದ್ದೀರಾ, ಇವರಿಗೆ ಡ್ರಾಬ್ಯಾಕ್. ಬಟ್ ನಾನು ಹೇಳ್ತೇನೆ ನೋಡಿ, ಫಸ್ಟ್ ರೌಂಡಲ್ಲಿ ನಾವು ಯಾವುದನ್ನು ಏನು ಹೇಳ್ತಾರೆ ಫೈನಲೈಸ್ ಆಗಿ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಇದೆಲ್ಲ ಚೇಂಜಸ್ಗಳಾಗ್ಬೋದು. ಫಸ್ಟ್ ರೌಂಡನ್ನು ಜಸ್ಟ್ ಒಂದು ಇದಾಗಿ ತೊಗೊಳ್ಬೋದು ಅಷ್ಟೇ. ಫಸ್ಟ್ ರೌಂಡಲ್ಲಿ ನಿಮಗೆ ಏನು ಹೇಳ್ತಾರೆ ಕಟ್ ಆಫ್ ತುಂಬ ಕಡಿಮೆ ಆಗಿರ್ಬೋದು, ಅಂದರೆ ಬೇಕಾಗಿರೋ ಕೂಡ ಸಿಗದೇ ಇದ್ದಿರ್ಬೋದು. ಸೆಕೆಂಡ್ ರೌಂಡಲ್ಲಿ ವೇರಿಯೇಷನ್ ಆಗುತ್ತೆ. ಓಕೆ, ಸೊ ಫಸ್ಟ್ ರೌಂಡ್ ನಿಮಗೆ ಕ್ರಿಸ್ಟಲ್ ಕ್ಲಾರಿಟಿನ ಕೊಡೋದಿಲ್ಲ. ಎರಡನೇದು ಆಯಿತಾ. ಮೂರನೇದು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ನಿಮಗೆ ಮಿನಿಮಮ್ 5 to 7 days 5 days ಕೊಟ್ಟಿರ್ತಾರೆ ಮಿನಿಮಮ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಅದರ ಮಿಡಲಲ್ಲಿ ನೀವು ಎಷ್ಟು ಬಾರಿ ಕೂಡ ಎಡಿಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್, ಎನಿಥಿಂಗ್ ಯು ಕ್ಯಾನ್ ಡೂ. ನೋ ನೀಡ್ ಟು ಗೆಟ್ ಪ್ಯಾನಿಕ್ ಆಗಲಿಕ್ಕೆ ಏನೂ ಇಲ್ಲ. ಆರಾಮಿರುತ್ತೆ. ಒಂದು ಲಿಂಕ್ ಕೊಡ್ತಾರೆ, ಲಿಂಕನ್ನು ಕ್ಲಿಕ್ ಮಾಡ್ತೀರಾ, ಅಲ್ಲಿ ಹೋಗಿ ನಿಮ್ಮ ಇದನ್ನು ಯಾವುದು ಫಸ್ಟಿಗೆ ಫೀಸನ್ನು ಪೇ ಮಾಡ್ತೀರಾ. ಅದಾದ ನಂತರ ನಿಮ್ಮದು ಲಾಗಿನ್ ಅದು ಇದಿದೆ ನೋಡಿ, QR ಕೋಡನ್ನ ಸ್ಕ್ಯಾನ್ ಮಾಡ್ತೀರಾ. ನಂತರ ಫೇಶಿಯಲ್ ರೆಕಗ್ನೈಸೇಷನ್ ಕೊಟ್ಟರೆ ಮಾತ್ರ ನಿಮಗೆ ಏನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡುತ್ತೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀರಾ. ಸೊ ಈ 5 days ನೀವು ಎನಿ ನಂಬರ್ ಆಫ್ ಟೈಮ್ಸು ಎಡಿಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನೂ ಕೂಡ ಮಾಡ್ಬೋದು. ಆಯಿತಾ? ಸೊ ಅಂದರೆ ನಾನೇನು ಹೇಳೋದು, ಪ್ರತಿ ಟೈಮ್ ನೀವು ಕಾಲೇಜಲ್ಲಿ ಆ್ಯಡ್ ಮಾಡಿದಾಗ ಸೇವ್ ಮಾಡ್ತಾಯಿರಿ. ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡಬೇಡಿ, ಸೇವ್ ಮಾಡ್ತಾಯಿರಿ. ಅಂದರೆ ಇನ್ನು ಬಿಟ್ವೀನ್ ಎಲ್ಲಾದರೂ ಸೆಷನ್ ಲಾಗೌಟ್ ಆದರೆ, ಅದು ಒಂದಿಷ್ಟು ಟೈಮ್ ಅಂತಿರುತ್ತೆ, ಆ ಸೆಷನ್ ಲಾಗೌಟ್ ಆದರೆ ನೀವು ಸೇವ್ ಮಾಡಿದ್ರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಪ್ರತಿ ಟೈಮ್ ನೀವು ಕಾಲೇಜ್ ಎಂಟ್ರಿ ಮಾಡ್ತೀರಾ, ಬ್ರಾಂಚ್ ಎಂಟ್ರಿ ಮಾಡ್ತೀರಾ, ಸೇವ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇದೇನು ತುಂಬ ಟಫ್ ಇರೋದಿಲ್ಲ. ನೀವು ಎಣಿಸ್ಕೊಂಡಷ್ಟು ಸರ್ ತುಂಬ ಇದಿರುತ್ತಂತೆ ಹಾಗೇನೂ ಇರೋದಿಲ್ಲ. ಆಯಿತಾ? ಇದೆಲ್ಲರಿಗೂ ಗೊತ್ತಿರಲಿ. ಅದಾದ ನಂತರ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಫಸ್ಟ್ ರೌಂಡಲ್ಲಿ ಅಷ್ಟು ಒಳ್ಳೆ ಸೀಟ್ ಸಿಗಲಿಲ್ಲ ಅಂತ ಟೆನ್ಷನ್ ತಗೊಳ್ಳಿಕ್ಕಿಲ್ಲ. ಯಾಕಂದರೆ ಈ ವರ್ಷ ನೋಡಿ, ಇದೊಂದು ಆರ್ಟಿಕಲ್ ಬಂದಿದ್ದು, ಇದು ನಮ್ಮ ಕೌನ್ಸಿಲಿಂಗ್ ಗ್ರೂಪ್ನ ಪೇರೆಂಟ್ ಒಬ್ಬರು ಶೇರ್ ಮಾಡಿದ್ದು. ಸೊ ಈ ಆರ್ಟಿಕಲ್ನ ಪ್ರಕಾರ CETಯಲ್ಲಿ ಸೀಟ್ಸಲ್ಲಿ ತುಂಬ ಇನ್ಕ್ರೀಸ್ ಆಗಿದೆ, ತುಂಬ. ಓಕೆ, ನೆನಪಿಟ್ಕೊಳ್ಳಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನಾನು ಹೇಳ್ತೇನೆ ನೋಡಿ. CET ಸೀಟ್ ಇನ್ಕ್ರೀಸ್ 2025. ಈ ಬಾರಿ CET ಸೀಟುಗಳು ಭಾರಿ ಹೆಚ್ಚಳ ಅಂದರೆ ಎಷ್ಟಾಗಿದೆ ನೋಡಿ. KE ನೀಡಿದ ಮಾಹಿತಿ ಪ್ರಕಾರ, ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೊಟ್ಟಂತಹ ಇನ್ಫಾರ್ಮೇಷನ್ನ ಪ್ರಕಾರ 245 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಟ್ಟು 10,427 ಸೀಟುಗಳು ಹೆಚ್ಚಳವಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. 10,000 ಸೀಟ್ಗಳು ಇನ್ಕ್ರೀಸ್ ಆಗಿದೆ. 10,000. ನಾನು ಹೇಳಿದೆ ಮಿನಿಮಮ್ 5,000 ಇನ್ಕ್ರೀಸ್ ಆಗುತ್ತೆ ಅಂತ, ಬಟ್ 10,000. ಅದರಲ್ಲೂ ನೋಡಿ, ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದರೆ, ಇಲ್ಲಿ ನೋಡಿ, ಇಲ್ಲಿ ಹೇಳ್ತೇನೆ ನೋಡಿ. ಇದೆಲ್ಲ ಬೇಡ, ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಬರೆದಿದ್ದಾರೆ ಅದೆಲ್ಲ ಬೇಡ. ಕಂಪ್ಯೂಟರ್ ಸೈನ್ಸ್ ಕೋರ್ಸಿನ ಸೀಟುಗಳ ಸಂಖ್ಯೆ 4,500. 50%, ಆಲ್ಮೋಸ್ಟ್ 50% ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇನ್ಕ್ರೀಸ್ ಆಗಿದೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಮತ್ತು EC 4,500 ಓನ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್, ಮತ್ತು ECನೂ ಕೂಡ ಇನ್ಕ್ರೀಸ್ ಆಗಿದೆ. ಇದು ವೆರಿ 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 ಇಂಪಾರ್ಟೆಂಟ್. ಅಂದರೆ ಟೋಟಲ್ ಆಗಿ 10,000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಅರ್ಧಕ್ಕೆ ಅರ್ಧ CS ರಿಲೇಟೆಡ್. ECನೂ ಆ್ಯಡ್ ಮಾಡಿದ್ರೆ ನನ್ನ ಪ್ರಕಾರ ಹತ್ರ 5,500 6,000 ಸೀಟುಗಳು ಓನ್ಲಿ CSC ಅಲೈಡ್ ಬ್ರಾಂಚಸ್ EC ಇದೆ. ಆಯಿತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳಿಂದ ಹೆಚ್ಚಿನ ಸಂಖ್ಯೆಯ ಸೀಟುಗಳು ಲಭ್ಯವಿದೆ.
ಅಂದರೆ ವರ್ಷಕ್ಕೆ ಕಂಪ್ಯೂಟರ್ ಸೈನ್ಸ್ಗೆ ಬೇಡಿಕೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಲಾಸ್ಟ್ ವರ್ಷ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ಸಲ್ಲಿ 33,573 ಸೀಟ್ಗಳು ಲಭ್ಯವಾಗಿದ್ದವು ಲಾಸ್ಟ್ ಇಯರ್. ಈ ವರ್ಷ ಅದಕ್ಕೆ 4,605 ಸೀಟ್ಗಳು ಹೆಚ್ಚಳವಾಗಿದೆ. ಅಂದರೆ ಓವರ್ ಆಲ್ ಆಗಿ ಈ ವರ್ಷ 38,178 ಸೀಟ್ಗಳು ಜಾಸ್ತಿಯಾಗಿದೆ. ಎಲ್ಲರೂ ಸರ್ ಸೀಟ್ ಸಿಗೋದಿಲ್ಲ ಯಾವ ಕಾಲೇಜಿಗೆ ಹೋದರೂ ಇಲ್ಲ ಲಾಸ್ಟ್ ಟೈಮು ಹಾಗಾಗಿತ್ತು ಹೀಗಾಗಿತ್ತು ಅದಕ್ಕೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿತ್ತು, ಥರ್ಡ್ ರೌಂಡಲ್ಲಿ ಆಗೀಗಲ್ಲ ಅಂತ ಇದ್ದಾರೆ. ಕಾಲೇಜವ್ರು ಯಾರು ಯಾವುದನ್ನು ಬಿಟ್ಕೊಡೋದಿಲ್ಲ. ನೀವು ಕಾಲೇಜ್ ಅವ್ರನ್ನ ನಂಬ್ಕೊಳ್ಬೇಡಿ. ಇವಾಗಲೇ ಹೇಳ್ತಾ ಇದ್ದೇನೆ, ಅವರೆಲ್ಲರೂ ನಿಮ್ಮನ್ನು ಮ್ಯಾನೇಜ್ಮೆಂಟ್ ಸೀಟಿಗೆ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಹೇಳೋದು ಸೀಟ್ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದರೆ 4,605 ಸೀಟ್ಗಳು CSC ಅಲೈಡ್ ಬ್ರಾಂಚಸ್ಸಲ್ಲಿ ಆಗಿದೆ. ಈವನ್ ECಯಲ್ಲೂ ಕೂಡ ಮತ್ತೆ ಎಕ್ಸ್ಟ್ರಾ ಆಗಿದೆ. ಸರಿನಾ? ಇಲ್ಲಿ ನೋಡಿ, ಅದೇ ರೀತಿ ಈ ಸಲ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ 20,208 ಇದು ಟೋಟಲ್ ಆಗಿರೋದು ಸೀಟ್ಗಳು. ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಇಂಜಿನಿಯರಿಂಗಲ್ಲಿ 9,108 ಸೀಟ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ 8,960 ಸೀಟ್ಗಳು ಲಭ್ಯವಾಗಿದೆ. ಆಯಿತಾ? ಸೊ ಇದು ಮತ್ತೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಸ್ ಇದೆ, ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದೆ, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಆಯಿತಾ? ಇನ್ನು ವೆರಿ ಇಂಪಾರ್ಟೆಂಟು, ಇದು ತುಂಬ ಯೂಸ್ಫುಲ್ ಆಗ್ತಾ ಇದ್ದಿತ್ತು, ಬಟ್ ಏನು ಮಾಡಲಿಕ್ಕಿಲ್ಲ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರು ಈ ವರ್ಷ 120 ಕಂಪ್ಯೂಟರ್ ಸೈನ್ಸ್ ಸೀಟ್ಗಳಿಗೆ ಬೇಡಿಕೆ ಕೊಟ್ಟಿದ್ರಂತೆ. ಆ್ಯಂಡ್ ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗು 240 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 660 ಕಂಪ್ಯೂಟರ್ ಸೀಟ್ಗಳಿಗೆ ಅನುಮತಿ ಕೇಳಿದರು. 660 ಅಂದರೆ ಕಂಪ್ಲೀಟ್ಲಿ 660 ಅಲ್ಲ, ಎಲ್ಲದನ್ನು ಸೇರಿ 660 ಪ್ಲಸ್ 240 ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡಿ ಅಂತ ಕೇಳಿದ್ರಂತೆ. ಬಟ್ ಈ ಸೀಟು ಬ್ಲಾಕಿಂಗ್ ವಿಷಯದಲ್ಲಿ ಇವೆರಡು ಕಾಲೇಜ್ಗಳು ಸ್ವಲ್ಪ ಗೊತ್ತಾಗಿರಲಿಕ್ಕೆ ED ರೈಡ್ ಆದಾಗ ಇವೆರಡು ಕಾಲೇಜ್ಗಳಿಗೆ ಪ್ರಾಬ್ಲಮ್ ಆಗಿತ್ತು. ಸೊ ಇವರಿಗೆ ಅನುಮತಿ ಕೊಟ್ಟಿಲ್ಲ. ಇದು ಗೊತ್ತಿಲ್ಲ, ಇನ್ ಕೇಸ್ ಗೌರ್ಮೆಂಟ್ ಅವ್ರ ಜೊತೆ ಮಾತಾಡಿ ಗೊತ್ತಿದೆ ಅದರ ಒಳಗಡೆ ಏನಾದರೂ ವ್ಯವಹಾರ ನಡೆದು ನೆಕ್ಸ್ಟ್ ರೌಂಡಿಗೆ ಆ್ಯಡ್ ಆದರೆ ಲಕ್. ಸೊ ಇದು ಆಗಬೇಕಿತ್ತು ಆ್ಯಕ್ಚುಲಿ, ಬಟ್ ಏನು ಮಾಡಲಿಕ್ಕಿಲ್ಲ. ಅನ್ಫಾರ್ಚುನೇಟ್ಲಿ BMSಗೂ ಆ್ಯಡ್ ಆಗಲಿಲ್ಲ, ನ್ಯೂ ಹೊರೈಝಾನಿಗೂ ಆ್ಯಡ್ ಆಗಲಿಲ್ಲ. ಇವೆರಡು ಆ್ಯಡ್ ಆಗಿದ್ದರೆ ಕಟ್ ಆಫ್ ರ್ಯಾಂಕ್ ಇನ್ನೂ ಹೈ ಹೋಗ್ತಾ ಇದ್ದಿತ್ತು. ಎನಿವೇ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಆಯಿತಾ? ಸೊ ಇದಿಷ್ಟು ನೋಡಿ, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಲಾಸ್ಟ್ ಟೈಮ್ ಕಾಮಿಡ್ಗೆ 3 ರೌಂಡ್ಸ್ ಫಸ್ಟಿಗೆ ಆದಾಗ ಟಾಪ್ 20-25 ಕಾಲೇಜ್ಗಳು ಬಿಟ್ಟರೆ ಉಳಿದಿರೋ ಎಲ್ಲ ಕಾಲೇಜಲ್ಲೂ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು ತುಂಬ ಉಳಿದಿತ್ತು. ಟಾಪ್ 20-25 ಕಾಲೇಜ್ಗಳಲ್ಲಿ ಉಳಿದಿಲ್ಲ, ಮತ್ತು ಎಲ್ಲ ಕಾಲೇಜಲ್ಲೂ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಉಳಿದಿತ್ತು ಕಾಮಿಡ್ಗೆ ಆದಮೇಲೆ. ಅಂದರೆ ಅದನ್ನೇ ನಿಮಗೆ ಕಾಲೇಜಿಗೆ ಹೋಗಿ ಹೇಳಿದರೆ ಇಲ್ಲ ಲಾಸ್ಟ್ ವರ್ಷ ಹಾಗಾಯಿತು ಹೀಗಾಯಿತು ಅಂತಾರೆ. ಹಾಗೇನಿಲ್ಲ, ಉಳಿದಿದ್ದು ಸೀಟ್ಗಳನ್ನು ಕೆಲವೊಂದಿಷ್ಟು ಮ್ಯಾನೇಜ್ಮೆಂಟಿಗೆ ಕನ್ವರ್ಟ್ ಮಾಡಿದ್ರು, ಕೆಲವೊಂದಿಷ್ಟು KEಗೆ ಕೊಟ್ಟಿದ್ದರು. ಸೊ ಆವಾಗ ಕಟ್ ಆಫ್ ರ್ಯಾಂಕ್ ತುಂಬ ಇನ್ಕ್ರೀಸ್ ಆಗಿತ್ತು. ಸರಿನಾ? ಸೊ ಇದು ಅಂದರೆ ಎಲ್ರಿಗೂ ನಾನು ಹೇಳೋದು ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೇ ಆಗುತ್ತೆ. ಎಷ್ಟಾಗುತ್ತಂತ ನೋಡೋಣ. ಆಯಿತಾ? ಇನ್ನೂ ಕಾದು ನೋಡಬೇಕಷ್ಟೆ. ಆ್ಯಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಇನ್ನು ಶೀಘ್ರದಲ್ಲಿ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದ್ದೇನೆ, ವೆನಸ್ಡೇವರೆಗೂ ಸ್ಟಾರ್ಟ್ ಮಾಡೋದಿಲ್ಲ, ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇಗೆ ಸ್ಟಾರ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿ, ಯಾವುದಕ್ಕೂ ಟೆನ್ಷನ್ ತೊಗೊಳ್ಬೇಡಿ. ಏನೂ ಇರೋದಿಲ್ಲ. ನೀವು ಹೆಚ್ಚು ಆಪ್ಷನ್ ಎಂಟ್ರಿ ಅಂದರೆ ಏನು, ಅದು ಏನು ಮಾಡಬೇಕು, ಅದೇನೂ ಪ್ರಾಬ್ಲಮ್ ಇಲ್ಲ. ಯಾರ್ಯಾರು ನಮ್ಮ ಕೌನ್ಸಲಿಂಗಿಗೆ ಸೇರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಫಸ್ಟ್ ರೌಂಡ್ ಆದಮೇಲೆ ಮುಂದೆ ಏನು ಮಾಡಬೇಕು ಅಂತೆಲ್ಲ ನಾನು ಗೈಡೆನ್ಸ್ ಕೊಡ್ತೇನೆ. ಆಲ್ಮೋಸ್ಟ್ ಹೆಚ್ಚಿನವರಿಗೆ ಕಾಲೇಜ್ ಲಿಸ್ಟನ್ನು ಆಲ್ರೆಡಿ ಕೊಟ್ಟಿದ್ದೇನೆ. ಆಯಿತಾ? ಆಲ್ಮೋಸ್ಟ್ 90-95% ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಕಾಲೇಜ್ ಲಿಸ್ಟನ್ನು ಡಿಸ್ಕಸ್ ಮಾಡಿದ್ದೇನೆ ಒಂದು ಫೋನ್ ಕಾಲು. ಆ್ಯಂಡ್ ಮತ್ತೆ ನೀವು ಆಪ್ಷನ್ ಎಂಟ್ರಿ ಸರ್ ಅದು ಹೇಗಿರುತ್ತೆ ಹಾಗಿರುತ್ತೆ ಅದ್ರ ಬಗ್ಗೆ ಏನೂ ಟೆನ್ಷನ್ ತೊಗೊಳ್ಬೇಡಿ. ಆಯಿತಾ? ಮುಂದೇನು ಮಾಡಬೇಕು, ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ಅದೆಲ್ಲದನ್ನು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಮತ್ತು ನನ್ನ ಕೌನ್ಸಲಿಂಗ್ ಜಾಯ್ನ್ ಆದವರಿಗೆ ನಾನು ಪರ್ಸನಲಿ ಇದು ಕೊಡ್ತೇನೆ, ಕಟ್ ಆಫ್ ರ್ಯಾಂಕ್ ಅನಲೈಸ್ ಮಾಡಿ ಅವರ ಆಪ್ಷನ್ ಲಿಸ್ಟನ್ನು ನೋಡಿ ಇದು ಮಾಡ್ತೇನೆ. ಓಕೆ, ನೋ ನೀಡ್ ಟು ವರಿ. ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆಯಿತಾ? ಮತ್ತು ಕಾಮಿಡ್ ಕೇದವ್ರು ಏನು ಮಾಡಿ ಅಂತ ಕೇಳಿದರೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ತಾಯಿರಿ. ಸ್ಟೇಟಸನ್ನು ಚೆಕ್ ಮಾಡಿ ಏನಿದೆ ಅಂದರೆ ಅಪ್ರೂವ್ ಆಗಿದೆಯಾ ಅಥವಾ ಡಾಕ್ಯುಮೆಂಟ್ಸ್ ಇನ್ನೂ ಅಂಡರ್ ರಿವ್ಯೂವಾ ನೋಡ್ಕೊಳ್ಳಿ ಬೇಗ. ಪ್ರತಿ ಟೈಮ್ ಚೆಕ್ ಮಾಡ್ತಾ ಇರಿ. ಸರಿನಾ? ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ನಾನು ನಿಮ್ಗೆ ಹೇಳ್ತೇನೆ. ಮತ್ತು ಯಾರು ವರಿ ಮಾಡ್ಕೊಳ್ಳಿಕ್ಕೆ ಅಗತ್ಯ ಇಲ್ಲ, ಯಾಕಂದರೆ ಸೀಟ್ಸ್ಗಳು ತುಂಬ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಎಗೇನು ನಾನು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ಎನಲೈಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಬಿಸಿ ಇದ್ದೇನೆ ಆಪ್ಷನ್ ನಮ್ಮದು ಸ್ಟೂಡೆಂಟ್ಸ್ಗಳ ಕೌನ್ಸಿಲಿಂಗಲ್ಲಿ. ಎನಲೈಸ್ ಆದ ನಂತರ ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಓಕೆ, ಇದೊಂದು ಈ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.